ಊರ ಮಧ್ಯದ ಕಣಕಾಡಿನೊಳಗೆ ಬಿದ್ದಿದ್ದಾವೆ 5 ಹೆಣಗಳು. ಬಂದು ಬಂದು ಅಳುವವರು ಬಳಗಘನವಾದ ಕಾರಣ ಹೆಣವು ಬೇಯದು, ಕಾಡು ನಂದದು, ಮಾಡ ಉರಿಯಿತು ಗುಹೇಶ್ವರ. ಇಲ್ಲಿ ಊರು ಎಂದರೆ ಮಾಯೆಯ ವಿಸ್ತಾರ, ಅಂದರೆ ವಿಶಾಲವಾಗಿ ಹರಡಿರುವ ವಿಶ್ವ. ಕಣಕಾಡು ಎಂದರೆ ದೃಶ್ಯ ಪ್ರಪಂಚ, ಅಂದರೆ ನಮ್ಮ ಸುತ್ತಮುತ್ತ ಕಾಣುವ ಭೂಮಿ ಎಂದರ್ಥ. ಈ ಪ್ರಪಂಚದೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಎಂಬ 5 ಹೆಣಗಳು ಬಿದ್ದಿವೆ. ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಇವುಗಳಿಗೆ 5 ಹೆಣಗಳು ನಮ್ಮ ಇಂದ್ರಿಯಗಳು. ಈ 5 ವಿಷಯಗಳಿಗೆ ಆಸೆಪಟ್ಟು ಜೀವಿಗಳು ಈ ಲೋಕದಲ್ಲಿ ಹುಟ್ಟಿ ಬರುತ್ತವೆ ಮತ್ತು ಈ 5 ವಿಷಯಗಳಲ್ಲಿ ಆಸೆ ಪಡೆಯಲಿಕ್ಕಾಗಿಯೇ ಅವು ಹಪಹಪಿಸುತ್ತವೆ, ಒದ್ದಾಡುತ್ತವೆ, ಪ್ರಾಣ ತೆಗೆದುಕೊಳ್ಳುತ್ತವೆ. ಅಂದರೆ ಹಿತವಾದ ಶಬ್ದ, ಸುಖವಾದ ಸ್ಪರ್ಶ, ಸುಂದರವಾದ ರೂಪ, ಸವಿಯಾದ ರಸ ಹಾಗೂ ಘಮಘಮಿಸುವ ವಾಸನೆ ಇವುಗಳನ್ನು ಗಳಿಸಲು, ಅನುಭವಿಸಲು ಪ್ರತಿ ಜೀವಿಯು ಸಂಘರ್ಷ ಪಡುತ್ತಿದೆ. ಈ ಜಗತ್ತಿನಲ್ಲಿ ಇದಕ್ಕಾಗಿ ಎಲ್ಲರೂ ಬಡಿದಾಡುತ್ತಿದ್ದಾರೆ. ಆದರೆ ಈ 5 ವಿಷಯಗಳೆಂಬ ಹೆಣಗಳು ಬೇಯುವುದಿಲ್ಲ, ಅಂದರೆ ನಾಶವಾಗುವುದಿಲ್ಲ. ಈ 5 ಭೋಗ ವಿಷಯಗಳು ಭೂಮಿಯ ಮೇಲೆ ಸದಾ ಇದ್ದೇ ಇರುತ್ತವೆ. ಆದರೆ ಇವುಗಳಿಗಾಗಿ ಆಶೆಪಟ್ಟ ಜೀವಿಗಳು, ಹಿತವಾದ ದೇಹಗಳು ಮಾತ್ರ ಅಳಿದು ಹೋಗುತ್ತವೆ. ಹೆಣ ಮತ್ತು ಕಾಡು ಹಾಗೆಯೇ ಉಳಿಯುತ್ತವೆ. ಎಷ್ಟೋ ಶತಕೋಟಿ ವರ್ಷಗಳಿಂದ ಈ ಭೂಮಿ ಮೇಲೆ ಎಷ್ಟೊಂದು ಕೋಟಿ ಜೀವಿಗಳು ಹುಟ್ಟಿ ಬಂದಿವೆ. ತಮ್ಮ ಪಂಚೇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳಲು ಏನೆಲ್ಲ ಸಂಘರ್ಷ ಮಾಡುತ್ತವೆ, ಹಾಗೆ ದುಃಖದಿಂದ ಸತ್ತು ಹೋಗಿವೆ. ಈ ಪ್ರಕ್ರಿಯೆ ಸದಾ ನಡೆಯುತ್ತಲೇ ಇದೆ. ಆದರೆ ಭೂಮಿ ಅಂದರೆ ಕಾಡು ಮಾತ್ರ ಉಳಿದಿದೆ. ಅದರ ಮೇಲೆ 5 ಹೆಣಗಳು ಕೂಡ ಹಾಗೆ ಬಿದ್ದಿವೆ. ಅಂದರೆ ಜೀವಿಗಳು ಮಾತ್ರ ಬರುವುದು, ಅಳುವುದು, ಹೋಗುವುದು ಮಾಡುತ್ತಲೇ ಇದ್ದಾವೆ ಎಂಬ ಭಾವ ಅಲ್ಲಮರದು. ಬಳಗಘನವಾದ ಕಾರಣ ಎಂಬುದು ಈ ಕ್ರಿಯೆಯಲ್ಲಿ ನಿರಂತರವಾಗಿ ಭೂಮಿಯ ಮೇಲಿನ ಲೆಕ್ಕವಿಲ್ಲದ ಜೀವಿಗಳನ್ನು ಸಂಕೇತಿಸುತ್ತದೆ. ಇದು ಈ ವಚನದ ತಾತ್ಪರ್ಯ. ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬೈಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯುವುದೇ, ಈ ಮಾತು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ಇಲ್ಲಿ ಅಲ್ಲಮರು ಮೊದಲಿಗೆ 3 ಗಹನವಾದ ಪ್ರಶ್ನೆಗಳನ್ನು ಹಾಕುತ್ತಿದ್ದಾರೆ. ಸತ್ತಿರುವ ಹೆಣ ನಾನು ಸತ್ತಿದ್ದೇನೆ ಎಂದು ಕೂಗಿ ಹೇಳುತ್ತದೆಯೇ? ಭೂಗರ್ಭದಲ್ಲಿ ಹೂತಿಟ್ಟ ರಹಸ್ಯವಾಗಿ ಮುಚ್ಚಲ್ಪಟ್ಟಿರುವ ನಿಧಿ, ಸಂಪತ್ತು, ಚಿನ್ನ ನಾನು ಇಲ್ಲಿದ್ದೇನೆ ಬನ್ನಿ ತೆಗೆದುಕೊಳ್ಳಿ ಎಂದು ಯಾರಿಗಾದರೂ ಕೂಗಿ ಹೇಳುತ್ತದೆಯೇ? ಹೆಪ್ಪಾಗಿರುವ ಮೊಸರಾಗಿರುವ ಹಾಲು ಮೊದಲಿನಂತೆ ಸಿಹಿಯಾಗುತ್ತದೆಯೇ? ಈ 3 ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಎಂಬುದೇ ಆಗಿದೆ. ಇಲ್ಲಿ ಹೆಣ ಎಂಬುದು ದೈವಿ ಸಾಕ್ಷಾತ್ಕಾರವನ್ನು ಪಡೆದಿರುವ, ನಾನು ಎಂಬ ಭಾವವನ್ನು ಕಳೆದುಕೊಂಡಿರುವ ಪೂರ್ಣ ಜ್ಞಾನಿಯನ್ನು ಸಂಕೇತಿಸುತ್ತದೆ. ಒಮ್ಮೆ ಪರಿಪೂರ್ಣ ಜ್ಞಾನವನ್ನು ಪಡೆದನೆಂದರೆ ಆತ ಕೊನೆಯ ಹಂತವನ್ನು ತಲುಪಿದ, ಭವಬಂಧನವನ್ನು ಕಳೆದುಕೊಂಡ ಎಂದರ್ಥ. ಆತನಲ್ಲಿ ನಾನು ಎಂಬುದಿಲ್ಲ. ಹಾಗೆಯೇ ನಿಧಿ ಎಂಬುದು ನಾನು ಇಲ್ಲಿದ್ದೇನೆ ಎಂದು ಕೂಗಿ ಕರೆಯುವುದಿಲ್ಲ. ಪರಿಪೂರ್ಣ ಜ್ಞಾನ ಪಡೆದ, ನಾನು ಎಂಬ ಭಾವ ಅಳಿದ ವ್ಯಕ್ತಿ ನಾನು ಇಂತಹ ಜ್ಞಾನವನ್ನು ಗಳಿಸಿದ್ದೇನೆ ಎಂದು ಯಾರಿಗೂ ಕೂಗಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅದು ಅನುಭವ ಗಮ್ಯವಾದ ಸ್ಥಿತಿ. ಮಾತಿನಲ್ಲಿ ಅದನ್ನು ಪರರ ಅನುಭವಕ್ಕೆ ತಂದುಕೊಡಲು ಸಾಧ್ಯವಿಲ್ಲ. ಹಾಗೆಯೇ ಒಮ್ಮೆ ಹೆಪ್ಪಾದ ಹಾಲು ಮತ್ತೆ ತನ್ನ ಹಿಂದಿನ ಸ್ಥಿತಿಗೆ ಮರಳಲು ಸಾಧ್ಯವಿಲ್ಲ. ಗುಹೇಶ್ವರ ಲಿಂಗಕ್ಕೆ ಈ ಮಾತು ಒಪ್ಪವಲ್ಲ. ನಿಧಿ ಕರೆಯುವುದನ್ನು, ಹೆಪ್ಪು ಹಾಲಾಗುವುದನ್ನು ನಿರಾಕರಿಸುತ್ತದೆ. ಅಂದರೆ ಪರಿಪೂರ್ಣ ಜ್ಞಾನ ಪಡೆದವನು, ನಾನು ಎಂಬ ಭಾವವನ್ನು ಅಳಿದವನು ತನ್ನ ಮೊದಲಿನ ಲೌಕಿಕ ಸ್ಥಿತಿಯಲ್ಲಿ ಇರಲಾರ. ಹಾಗೇನಾದರೂ ಅವನು ಮೊದಲಿನ ಸ್ಥಿತಿಯಲ್ಲೇ ಇದ್ದರೆ ಗುಹೇಶ್ವರ ಅವನನ್ನು ಒಪ್ಪಲಾರ, ಈ ದೈವ ಅವರನ್ನು ಒಪ್ಪಲಾರರೆಂಬುದು ಸೂಚಿಸುತ್ತದೆ.